ಆಚಿ ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಕಿ ಒಂದ್ ಕಡೆಗೆ ಬಿರುಗಾಳಿ ಒಂದ್ ಕಡೆಗೆ. ಬೆಂಕಿ ಏನಾಗುತ್ತೆ, ಹೊತ್ತಿ ಉರಿಯತ್ತೆ. ಹೈಕಮಾಂಡ್ ಕರೆದ್ರೆ ಹೋಗ್ತೀವಿ ಅನ್ನುವಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಕರೆದ್ರೆ ಇಬ್ರು ಕೂಡ ಮಾತನಾಡಿಕೊಂಡು ಹೋಗ್ತೀವಿ ಅನ್ನೋ ಮಾತನಾಡಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಈಗ ಕೊಡ್ತಾ ಇರುವಂತ ಹೇಳಿಕೆ ಹೈಕಮಾಂಡ್ ಕರೆದ್ರೆ ಹೋಗ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇರೋದು. 29ನೇ ತಾರೀಕಿಗೇನೋ ಕರೀತಾರೆ ಅಂತ ಕೇಳ್ತಾನೆ ಇದೀವಿಯಪ್ಪ. ಕರೀತಾರೋ ಕರಿಯಲ್ವೋ 29ನೇ ತಾರೀಕಿಗೆ ಫೈನಲ್ ಆಗುತ್ತೆ. ಒಟ್ಟು ಮಾತು ವಿಚಾರ ಯಾವುದು ನಾನು ಮಾತಾಡಕ್ ಹೋಗಿಲ್ಲ. ಐ ಹ್ಯಾವ್ ನಾಟ್ ಪೋಸ್ಟೆಡ್ ಎನಿಥಿಂಗ್. Myself and CM, we both will discuss and we'll go. If they have called, they will go. ನಾನು ಮುಖ್ಯಮಂತ್ರಿಗಳು ಇಬ್ರು ಮಾತಾಡ್ಕೊಂಡು ಯಾವ ಕರೀತಾರೆ ಹೋಗ್ತೀವಿ. ನಾನೇ ಪೋಸ್ಟ್ ಮಾಡಿಲ್ಲ. ನಾನು ಯಾವುದು ಪೋಸ್ಟ್ ಮಾಡಿಲ್ಲ. I have not posted anything. I have not posted anything. ಒಟ್ಟು ಮಾತು ವಿಚಾರ ಯಾವುದು ನಾನು ಮಾತಾಡಕ್ ಹೋಗಿಲ್ಲ. ಐ ಹ್ಯಾವ್ ನಾಟ್ ಪೋಸ್ಟೆಡ್ ಎನಿಥಿಂಗ್. Myself and CM, we both will discuss and we'll go. If they have called, they will go. ನಾನು ಮುಖ್ಯಮಂತ್ರಿಗಳು ಇಬ್ರು ಮಾತಾಡ್ಕೊಂಡು ಯಾವ ಕರೀತಾರೆ ಹೋಗ್ತೀವಿ. ನಾನೇ ಪೋಸ್ಟ್ ಮಾಡಿಲ್ಲ. ನಾನು ಯಾವುದು ಪೋಸ್ಟ್ ಮಾಡಿಲ್ಲ. ಸೊ ಅದು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥ ಮಾತುಗಳು. ಅವ್ರು ಯಾವುದು ಪೋಸ್ಟ್ ಮಾಡಿಲ್ಲ ಅಂತಿದ್ದಾರೆ. ಆದರೆ ಮಾತನಾಡಿರುವಂಥ ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವ ದೊಡ್ಡ ಶಕ್ತಿ ಅನ್ನುವಂಥದ್ದನ್ನು ಪೋಸ್ಟ್ ಮಾಡಿರೋದು. ವರ್ಲ್ಡ್ ಪವರ್ ಈಸ್ ಎ ವರ್ಲ್ಡ್ ಪವರ್ ಅನ್ನುವಂಥದ್ದನ್ನು ಅವರೇ ಪೋಸ್ಟ್ ಮಾಡಿದ್ದಾರೆ ಅವ್ರ ಅಫಿಷಿಯಲ್ ಅಕೌಂಟ್ನಲ್ಲಿ. ದ ಬಿಗ್ಗೆಸ್ಟ್ ಫೋರ್ಸ್ ಇನ್ ದಿ ವರ್ಲ್ಡ್ ವಾಸ್ ದ ಕೀಪ್ ಒನ್ ವರ್ಡ್ಸ್ ಅಂತ ಇದೆ. ಯಾವ ಮಾತನ್ನು ಕೊಟ್ಟಿರ್ತಾರೋ ಅದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು. ಅವ್ರು ನಿನ್ನೆ KPC ಕಚೇರಿಯಲ್ಲಿ ಮಾತನಾಡಿದಂತಹ ಮಾತುಗಳವು, ಅದನ್ನು ಪೋಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಕುರ್ಚಿ ಕಾದಾಟಕ್ಕೆ ಈಗ ಕ್ಲೈಮ್ಯಾಕ್ಸ್. ಮತ್ತೆ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಹೈಕಮಾಂಡ್ ಕರೆದ್ರೆ ದೆಹಲಿಗೆ ಹೋಗ್ತೀನಿ ಅಂತಿದ್ದಾರೆ. ಹೋಗಲೇಬೇಕಲ್ವ, ಹೋಗದೇ ಇದ್ರೆ ಸಮಸ್ಯೆ. ಈವರೆಗೂ ಕೂಡ ನನ್ನನ್ನು ಹೈಕಮಾಂಡ್ ಕರೆದಿಲ್ಲ ಅಂತಿದ್ದಾರೆ. ಕರೆಯದೇ ಇದ್ರೂ ಕೂಡ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿರೋದು ಇದೆಯಾ? ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆ ಇದು. ಕಾಂಗ್ರೆಸ್ನ ಕುರ್ಚಿ ಕಾದಾಟಕ್ಕೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆಯಾ ಅನ್ನುವಂಥದ್ದು. ಮತ್ತೆ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಿದ್ದಾರೆ ಸಿಎಂ. ಹೈಕಮಾಂಡ್ ಕರೆದ್ರೆ ದೆಹಲಿಗೆ ಹೋಗುತ್ತೇನೆ ಅನ್ನುವಂತಹ ಮಾತನ್ನ ಆಡಿದ್ದಾರೆ. ಇವರು ಕರೆದಿಲ್ಲ ಅಂತೆ ಹೈಕಮಾಂಡ್ ಅವರು, ಬಟ್ ಕರೀದೇ ಇದ್ದಾಗ ರಾಹುಲ್ ಗಾಂಧಿ ಅವ್ರನ್ನ ಹೋಗಿ ಭೇಟಿಯಾಗಿ ಬಂದರು. ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿರುವಂಥ ಪರಿ ಇದು. ಹೈಕಮಾಂಡ್ ಪ್ರಶ್ನೆ ಕೇಳಿದ್ದು ನೀವು. ಹೈಕಮಾಂಡ್ ಕರೆದ್ರೆ ಹೋಗ್ತೀನಿ. ಹೈಕಮಾಂಡ್ ಪ್ರಶ್ನೆ ಕೇಳಿದ್ದು ನೀವು.
ಹೈಕಮಾಂಡ್ ಖರ್ಗೆ ಅವರು ಹೇಳಿದ್ದಾರೆ, ಕರೆದ್ರೆ ಹೋಗ್ತೀನಿ. ಹೈಕಮಾಂಡ್ ಪ್ರಶ್ನೆ ಕೇಳಿದ್ದು ನೀವು, ಹೈಕಮಾಂಡ್ ಖರ್ಗೆ ಅವರು ಹೇಳಿದ್ದಾರೆ, ಕರೆದ್ರೆ ಹೋಗ್ತೀನಿ. ಹೈಕಮಾಂಡ್ ಪ್ರಶ್ನೆ ಕೇಳಿದ್ದು ನೀವು, ಹೈಕಮಾಂಡ್ ಖರ್ಗೆ ಅವರು ಹೇಳಿದ್ದಾರೆ, ಕರೆದ್ರೆ ಹೋಗ್ತೀನಿ. ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ. ನಿರ್ಮಲಾನಂದ ಹೈಕಮಾಂಡ್ ಖರ್ಗೆ ಅವರು ಹೇಳಿದ್ದಾರೆ, ಕರೆದ್ರೆ ಹೋಗ್ತೀನಿ. ಬಹಿರಂಗವಾಗಿ ಹೇಳ್ತಿದ್ದಾರೆ. ಹೈಕಮಾಂಡ್ ಪ್ರಶ್ನೆ ಕೇಳಿದ್ದು ನೀವು, ಹೈಕಮಾಂಡ್ ಖರ್ಗೆ ಅವರು ಹೇಳಿದ್ದಾರೆ, ಕರೆದ್ರೆ ಹೋಗ್ತೀನಿ. ಯಾಕೋ ಇವತ್ತು ಒಂದೇ ವರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಕರೆದ್ರೆ ಹೋಗ್ತೀನಿ, ಎಲ್ಲಿ ನೋಡಿದ್ರು ಕರೆದ್ರೆ ಹೋಗ್ತೀನಿ, ಹೈಕಮಾಂಡ್ ಕರೆದ್ರೆ ಹೋಗ್ತೀನಿ, ದೆಹಲಿಗೆ ಕರೆದ್ರೆ ಹೋಗ್ತೀನಿ, ಇದಿಷ್ಟೇ, ಯಾವುದು ಬೇರೆ ನೋ ವರ್ಡ್ಸ್. ದೆಹಲಿಗೆ ಹೋಗ್ತೀನಿ, ಹೈಕಮಾಂಡ್ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ. ಭಾಳ ಚೆನ್ನಾಗಿದೆ ಆಗ್ತಾ ಇರುವಂಥ ಬೆಳವಣಿಗೆಗಳು. 135 140 ಸೀಟ್ಗಳನ್ನು ಕೊಟ್ಟು ರಾಜ್ಯದ ಜನ ಇವರನ್ನು ಅಧಿಕಾರಕ್ಕೆ ತಂದ ನಂತರ ಅನುಭವಿಸ್ತಾ ಇರುವಂಥ ರೀತಿಗಳನ್ನು ಪರಿಗಳನ್ನು ನೋಡ್ತಾ ಇದ್ದರೆ ಚೆನ್ನಾಗಿದೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳದೇ ಇದ್ದಾಗ ವಚನ ಭ್ರಷ್ಟ ಅಂತ ಕರೆಸಿಕೊಳ್ತಾರೆ.